नमस्ते शारदा देवी काश्मीर प्रवासिनी त्वामहं प्रार्थये नित्यं विद्यादानं च देहि मे. Hi, how are you students? This is Nagaraj HP, lecturer in accountancy, Vishwamanava, PU College. In the last class, we used to discuss about the issue of debentures and redemption of debentures. In the issue of debentures, we used to discuss about the meaning of debentures and what are the difference between the debentures and the shares. Okay. In this class, we are going to be discussing about types of debentures. Before starting the concept types of debenture, I would like to tell you certain example respective of debentures. Means you all going to be heard about the company Patanjali, isn't it? Patanjali company ಬಗ್ಗೆ ನೀವು ಕೇಳಿರ್ತೀರಾ. Patanjali company is going to be recently they are going to be issue the 250 crores worth rupees debentures to the public. Okay. 250 ರೂಪಾಯಿ ಬೆಲೆ ಬರ್ತಕ್ಕಂಥ 2005 crore rupees ಡಿಬೆಂಚರ್ಸ್ ಅನ್ನ ಏನ್ ಮಾಡಿದ್ರು ಪಬ್ಲಿಕ್ ಗೆ ಇಶ್ಯೂ ಮಾಡಿದ್ರು. ಓಕೆ, ದಟ್ ಈಸ್ ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್, NCDs ಅಂತ ಕರೀತಾರೆ. ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ದಟ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10%. ಓಕೆ, 10% ಅಷ್ಟು ಡಿಬೆಂಚರ್ ಇಂಟ್ರೆಸ್ಟ್ ಇರ್ತಕ್ಕಂಥ ಒಂದು ಡಿಬೆಂಚರ್ಸ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಪಬ್ಲಿಕ್ ಗೆ ಆಫರ್ ಮಾಡಿದ್ರು ಲಾಸ್ಟ್ 1 ವೀಕ್ ಕೆಳಗಡೆ ಅನ್ಸುತ್ತೆ. ಓಕೆ, 1 ವೀಕ್ ಕೆಳಗಡೆ ಅವರು 250 crores ಅಷ್ಟು ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ರು. ಅದ್ರ ಒಂದು ಏನು ಅಂದ್ರೆ ಇಂಥ ಒಂದು ಲಾಕ್ಡೌನ್ ಅಥವಾ ಕರೋನಾ ಒಂದು ಡಿಸೀಸ್ ಇರ್ತಕ್ಕಂಥ ಒಂದು ಪೀರಿಯಡ್ ಅಲ್ಲೂ ಕೂಡ ಆ ಕಂಪನಿಯ ಒಂದು 250 ವರ್ತ್ ಕ್ರೋರ್ ಡಿಬೆಂಚರ್ಸ್ ಅನ್ನ ಪಬ್ಲಿಕ್ ಅವರು ಇಂಥ ಸಂದರ್ಭದಲ್ಲೂ ಎಕನಾಮಿಕ್ ಸ್ಲೋ ಡೌನ್ ಇದ್ರೂ ಕೂಡ ಅವ್ರೇನ್ ಮಾಡ್ಯಾರೆ, ದಾಖಲೆ ಒಂದು ಸಮಯದಲ್ಲಿ ಅವ್ರೇನ್ ಮಾಡ್ಯಾರೆ ಅಷ್ಟು ಡಿಬೆಂಚರ್ಸ್ ಅನ್ನ ಆ ಕಂಪನಿದು ಪರ್ಚೇಸ್ ಮಾಡಿದ್ರು. ಓಕೆ, ಅದನ್ನ ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ರು. ಓಕೆ, ಅಂದ್ರೆ ಕಂಪನಿ 250 ಕೋಟಿ ಅವ್ರು ಕಲೆಕ್ಟ್ ಮಾಡ್ಬೇಕಾಯ್ತು. ಹಾಗಾಗಿ 250 ಕೋಟಿನ ಕಲೆಕ್ಟ್ ಮಾಡೋದಕ್ಕೋಸ್ಕರನೇ ಅವ್ರು ಏನ್ ಮಾಡಿದ್ರು, ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ರು. ಅದ್ರದ್ದು ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ 10%. ಎಂತ ಡಿಬೆಂಚರ್ಸ್ ನ ಅವ್ರು ಇಶ್ಯೂ ಮಾಡಿದ್ದು, ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್. ನೀವು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದ್ರೆ ಜಸ್ಟ್ 1 ವೀಕ್ ಬ್ಯಾಕ್ ನಿಮಗೆ ಒಂದು ಆರ್ಟಿಕಲ್, ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ನಿಮಗೆ ಸಿಗುತ್ತೆ. ಆ ನ್ಯೂಸ್ ಪೇಪರ್ ಅಲ್ಲಿ ನಿಮಗೆ ಈ ಪತಂಜಲಿ ಕಂಪನಿಯ ಡಿಬೆಂಚರ್ಸ್ ಬಗ್ಗೆ ಏನು ಇನ್ಫಾರ್ಮೇಶನ್ ಬೇಕೋ ಆ ಸಂಪೂರ್ಣ ಇನ್ಫಾರ್ಮೇಶನ್ ಅದರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಡಿಬೆಂಚರ್ಸ್ ಅಂತ ಬಂದಾಗ ಡಿಬೆಂಚರ್ಸ್ ನಾನು ನಿನ್ನೆ ಹೇಳಿದ್ದೆ ಏನು ಅಂದ್ರೆ, ಇಟ್ ಈಸ್ ಅ ಸೋರ್ಸಸ್ ಆಫ್ ಫಂಡ್ಸ್ ಟು ದ ಎನಿ ಕಂಪನೀಸ್ ಇನ್ ಆರ್ಡರ್ ಟು ಮೇಕ್ ದ ಬಿಸ್ನೆಸ್ ಆಕ್ಟಿವಿಟೀಸ್, ಇಸಂಟ್ ಇಟ್? ಸೊ ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಅವ್ರು ಏನ್ ಮಾಡ್ತಾರೆ, ಇಶ್ಯೂ ಮಾಡ್ತಾ ಹೋಗ್ತಾರೆ ಫಂಡ್ಸ್ ನ ಕಲೆಕ್ಟ್ ಮಾಡ್ಲಿಕ್ಕೋಸ್ಕರ. ಸೊ ಲೆಟ್ ಅಸ್ ಬಿ ಸ್ಟಾರ್ಟ್ ದ ಟೈಪ್ಸ್ ಆಫ್ ಡಿಬೆಂಚರ್ಸ್. In the types of debentures, the first one is secure debentures. Here, secure nothing but it is going to be have the securities. That is pledgement. If the companies are going to be issue the secure debentures, they need to put the pledgement of their assets to the public. Okay, those type of debentures we are going to be called as secure debentures. ಅಂದ್ರೆ secure debentures ಅನ್ನ ಜನರಲ್ ಪಬ್ಲಿಕ್ ಗೆ ಏನಾದರೂ ಆಫರ್ ಮಾಡ್ತಾ ಇದ್ದಾರೆ ಕಂಪನಿ ಅಂದ್ರೆ, ಕಂಪನಿ ತಾನು ಮಾಡ್ತಕ್ಕಂಥ ಸಾಲಗಳಿಗೆ ಜನರಲ್ ಪಬ್ಲಿಕ್ ಹತ್ರ ಇಸ್ಕೊಂತಕ್ಕಂತ ಒಂದು ಬಾರೋಡ್ ಮನಿಗೆ ಅವ್ರೇನ್ ಮಾಡ್ಬೇಕು, ಜನರಲ್ ಪಬ್ಲಿಕ್ ಗೆ ಸೆಕ್ಯೂರಿಟೀಸ್ ನ ಕೊಡ್ಬೇಕಾಗುತ್ತೆ. ಅಂದ್ರೆ ತನ್ನ ಒಂದು ಅಸೆಟ್ಸ್ ಅನ್ನ ಪ್ಲೆಡ್ಜ್ ಮಾಡ್ಬೇಕಾಗುತ್ತೆ. ಪ್ಲೆಡ್ಜ್ ಅಂದ್ರೆ ಗೊತ್ತಾಗುತ್ತೆ, ಅಡ ಇಡ್ಬೇಕು. ಓಕೆ, ಸೊ ಅಡ ಇಟ್ಟಾಗ ಯಾವುದೇ ಒಂದು ಸಂದರ್ಭದಲ್ಲಿ ಕಂಪನಿ ಆ ಒಂದು ಸಾಲನ ಪಬ್ಲಿಕ್ ಗೆ ವಾಪಸ್ ಮಾಡ್ಲಿಲ್ಲ ಅಂದ್ರೆ, ಇಫ್ ದ ಕಂಪನಿ ಈಸ್ ಅನೇಬಲ್ ಟು ಮೇಕ್ ದ ರೀಪೇಮೆಂಟ್ ಆಫ್ ಡೆಟ್, ಓಕೆ, ಅಟ್ ದಟ್ ಟೈಮ್ the pledged asset or secured asset is going to be taken by the public. Okay, so that type of securities we are going to be called as secure debentures. ಅದನ್ನ ನಾವೇನಂತ ಕರಿತೀವಿ, ಸೆಕ್ಯೂರ್ ಡಿಬೆಂಚರ್ಸ್.
ಸೆಕ್ಯೂರ್ ಡಿಬೆಂಚರ್ಸ್ ಅಲ್ಲಿ ನಿಮಗೆ ಫಿಕ್ಸ್ಡ್ ಸೆಕ್ಯೂರಿಟೀಸ್ ಮತ್ತೆ ಫ್ಲೋಟಿಂಗ್ ಸೆಕ್ಯೂರಿಟೀಸ್ ಅಂತ ಬರುತ್ತೆ. ಏನ್ ಬರುತ್ತೆ? ಫಿಕ್ಸ್ಡ್ ಸೆಕ್ಯೂರಿಟೀಸ್ ಮತ್ತೆ ಫ್ಲೋಟಿಂಗ್ ಸೆಕ್ಯೂರಿಟೀಸ್. ಸಿ ದ ಸೆಕ್ಯೂರಿಟೀಸ್ ಅಂದ್ರೆ ಆಸ್ತಿ ಅಡ ಇಡಬೇಕು, ಅಸೆಟ್ಸ್ ನ ಅಡ ಇಡಬೇಕು ಅಂತ ಹೇಳಿ. ಅಸೆಟ್ಸ್ ನ ಅಡ ಇಡ್ತೀವಿ ಅಂದ್ರೆ ಯಾವ ಅಸೆಟ್ಸ್ ನ ಅಡ ಇಡ್ತೀರಾ? ಒಂದು ಫಿಕ್ಸ್ಡ್ ಅಸೆಟ್ಸ್ ಇಡ್ತೀರಾ ಅಥವಾ ಕರೆಂಟ್ ಅಸೆಟ್ಸ್ ಇಡ್ತೀರಾ? ಸಿ ದ ಫಿಕ್ಸ್ಡ್ ಸೆಕ್ಯೂರಿಟೀಸ್ ನಥಿಂಗ್ ಬಟ್ assets which is going to be in a fixed assets. Okay, fixed securities ಅಲ್ಲಿ ಏನು ಬರುತ್ತೆ? ಫಿಕ್ಸ್ಡ್ ಅಸೆಟ್ಸ್ ಬರುತ್ತೆ. ಫ್ಲೋಟಿಂಗ್ ಸೆಕ್ಯೂರಿಟೀಸ್ ಅಲ್ಲಿ ಏನು ಬರುತ್ತೆ? ಅದರ್ ದ್ಯಾನ್ ಫಿಕ್ಸ್ಡ್ ಅಸೆಟ್ಸ್, ನಥಿಂಗ್ ಬಟ್ ಕರೆಂಟ್ ಅಸೆಟ್ಸ್. ಸೇಲೆಬಲ್ ಅಸೆಟ್ಸ್ ಅಂತ ಬಂದ್ರೆ ಅದು ಫ್ಲೋಟಿಂಗ್, ನಾನ್ ಸೇಲಬಲ್ ಅಂತ ಬಂದ್ರೆ ಅವಾಗ ಫಿಕ್ಸ್ಡ್ ಸೆಕ್ಯೂರಿಟೀಸ್ ಬರುತ್ತೆ. ಸೆಕ್ಯೂರಿಟೀಸ್ ಅಲ್ಲಿ ನಿಮಗೆ ಟೂ ಟೈಪ್ಸ್, ಒಂದು ಫಿಕ್ಸ್ಡ್ ಸೆಕ್ಯೂರಿಟೀಸ್ ಮತ್ತೆ ಇನ್ನೊಂದು ಫ್ಲೋಟಿಂಗ್ ಸೆಕ್ಯೂರಿಟೀಸ್. ಫಿಕ್ಸ್ಡ್ ಸೆಕ್ಯೂರಿಟೀಸ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್, ಫ್ಲೋಟಿಂಗ್ ಸೆಕ್ಯೂರಿಟೀಸ್ ಅಲ್ಲಿ ಕರೆಂಟ್ ಅಸೆಟ್ಸ್. ಓಕೆ, ಈ ಎರಡು ಅಸೆಟ್ಸ್ ಅನ್ನ ಏನ್ ಮಾಡ್ತಾರೆ? ಪ್ಲೆಡ್ಜ್ ಮಾಡ್ತಾರೆ. ಯಾರು ಪ್ಲೆಡ್ಜ್ ಮಾಡ್ತಾರೆ? ಕಂಪನಿ. ಯಾರಿಗೆ ಪ್ಲೆಡ್ಜ್ ಮಾಡ್ತಾರೆ? ಪಬ್ಲಿಕ್ಕಿಗೆ. ಯಾಕೆ ಪ್ಲೆಡ್ಜ್ ಮಾಡ್ತಾರೆ ಅಂದ್ರೆ ಕಂಪನಿ ಸಾಲನ ಇಸ್ಕೊಂಡಿರ್ತಾರೆ. ಯಾರಿಂದ ಇಸ್ಕೊಂಡಿರ್ತಾರೆ? ಪಬ್ಲಿಕ್ ಇಂದ. ಸೊ ಆ ಸಾಲ ಮಾಡಿರೋದಕ್ಕೋಸ್ಕರ ಆ ಸಾಲನ ವಾಪಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಅವಾಗ ಪಬ್ಲಿಕ್ಕಿಗೆ ಏನು ಪ್ಲೆಡ್ಜ್ ಮಾಡಿರ್ತಾರಲ್ಲ ಆ ಅಸೆಟ್ಸ್ ಅನ್ನ ಅವ್ರು ಏನ್ ಮಾಡ್ತಾರೆ? ಕಂಪನಿ ಕೊಡ್ತಾರೆ. ಯಾರಿಗೆ? ಪಬ್ಲಿಕ್ಕಿಗೆ. ಓಕೆ, ಇವಾಗ ಪಬ್ಲಿಕ್ ಅಂತ ಅನ್ಕೊಳ್ಳಿ. ನಾನಿವಾಗ ಒಂದು ಕಂಪನಿ ಹತ್ರ ನಾನು ಏನ್ ಮಾಡ್ತೀನಿ? ಡಿಬೆಂಚರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಕಂಪನಿ ಏನ್ ಮಾಡ್ಬೇಕು? ನನಗೆ ಆ ಒಂದು ಹಣನ ಸರ್ಟೆನ್ ಮೆಚುರಿಟಿ ಪೀರಿಯಡ್ ಆದ್ಮೇಲೆ ನನಗೆ ಪೇಮೆಂಟ್ ಮಾಡ್ಬೇಕು. ಇನ್ ಕೇಸ್ ಕಂಪನಿ ನನಗೆ ಪೇಮೆಂಟ್ ಮಾಡ್ಲಿಲ್ಲ ಅಂದ್ರೆ ಅವಾಗ ನನಗೆ ಯಾವ್ದ್ರ ಮೇಲೆ ರೈಟ್ಸ್ ಇರುತ್ತೆ? ಅಸೆಟ್ಸ್ ಮೇಲೆ ರೈಟ್ಸ್ ಇರುತ್ತೆ. ಒಂದು ಫಿಕ್ಸ್ಡ್ ಅಸೆಟ್ಸ್ ಮೇಲಾದ್ರೂ ರೈಟ್ಸ್ ಇರ್ಬೋದು ಅಥವಾ ಕರೆಂಟ್ ಅಸೆಟ್ಸ್ ಮೇಲಾದ್ರೂ ರೈಟ್ಸ್ ಇರ್ಬೋದು. ಸೊ ಅಂತ ಒಂದು ಡಿಬೆಂಚರ್ಸ್ ಅನ್ನ ನಾವೇನಂತ ಕರಿತೀವಿ? ಸೆಕ್ಯೂರ್ ಡಿಬೆಂಚರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ, ದ ನೆಕ್ಸ್ಟ್ ಒನ್ ಈಸ್ unsecured debentures. This is quite opposite to the secured debentures. Secured ಅಂದ್ರೆ ಅಲ್ಲಿ ಅಸೆಟ್ಸ್ ನ ಪ್ಲೆಡ್ಜ್ ಮಾಡ್ತಾರೆ. ಅನ್ಸೆಕ್ಯೂರ್ಡ್ ಅಂದ್ರೆ ಯಾವುದೇ ರೀತಿ ಕಂಪನಿ ಆ ಒಂದು ಡಿಬೆಂಚರ್ಸ್ ಗೆ ಅಸೆಟ್ಸ್ ಅನ್ನ ಪ್ಲೆಡ್ಜ್ ಮಾಡೋ ಅವಶ್ಯಕತೆ ಇರಲ್ಲ. Those type of debentures we are going to be called as unsecured debentures. Listen here. If any company does not make the pledgement of its assets to the public for the borrowed money in the means of debentures, so that type of debentures we are going to be called as unsecured debentures. ಅಂದ್ರೆ ಆಸ್ತಿನ ಅಡ ಇಡ್ಲಿಲ್ಲ ಅಂದ್ರೆ ಅದೇ ರೀತಿ ಅಡ ಹಿಡ್ದಲೇನೆ ಬಾರೋ ಮಾಡಿದ್ರೆ ಅವಾಗ ಅಂತ ಒಂದು ಡಿಬೆಂಚರ್ಸ್ ಅನ್ನ ನಾವೇನಂತ ಕರಿತೀವಿ? ಅನ್ಸೆಕ್ಯೂರ್ಡ್ ಡಿಬೆಂಚರ್ಸ್ ಅಂತ ಕರಿತೀವಿ. ಸೆಕ್ಯೂರ್ಡ್ ಡಿಬೆಂಚರ್ಸ್ ಗೆ ಆಪೋಸಿಟ್ ಇದೆ. ಇಲ್ಲಿ ಅಸೆಟ್ಸ್ ನ ಪ್ಲೆಡ್ಜ್ ಮಾಡ್ತೀವಿ, ಇಲ್ಲಿ ಅಸೆಟ್ಸ್ ನ ಪ್ಲೆಡ್ಜ್ ಮಾಡೋದಿಲ್ಲ. ಯಾರು ಅಸೆಟ್ಸ್ ಪ್ಲೆಡ್ಜ್ ಮಾಡಲ್ಲ? ಕಂಪನಿ. ಯಾರಿಗೆ ಪ್ಲೆಡ್ಜ್ ಮಾಡಲ್ಲ? ಪಬ್ಲಿಕ್ ಗೆ. ಸೊ ಅಂತ ಡಿಬೆಂಚರ್ಸ್ ಅನ್ನ ನಾವೇನಂತ ಕರಿತೀವಿ? ಅನ್ಸೆಕ್ಯೂರ್ಡ್ ಡಿಬೆಂಚರ್ಸ್ ಅಂತ ಕರಿತೀವಿ. ಥರ್ಡ್ ಒನ್ redeemable debentures. Redeem nothing but pay back ಅಂತ. Redeem ಅಂದ್ರೆ ಏನು? Pay back. See here, redeemable debentures are going to be debentures which is redeemed at the fixed maturity periods. Okay, the company is going to be issue the debentures for a fixed maturities. Okay, for a fixed period. Okay, after completion of that period the company is going to be make the repayment of the debentures money, the debt money. Okay, so those type of debentures we are going to be called as redeemable debentures. ಅಂದ್ರೆ redeemable debentures ಗೆ ಒಂದು ಫಿಕ್ಸ್ಡ್ ಪೀರಿಯಡ್ ಇರುತ್ತೆ. ಆ ಫಿಕ್ಸ್ಡ್ ಪೀರಿಯಡ್ ಆದ್ಮೇಲೆ ಅದನ್ನ ಏನ್ ಮಾಡ್ತಾರೆ? ಅದನ್ನ ರೀಪೇಮೆಂಟ್ ಮಾಡ್ತಾರೆ. ಯಾರು ರೀಪೇಮೆಂಟ್ ಮಾಡ್ತಾರೆ? ಕಂಪನಿ. ಯಾರಿಗೆ ರೀಪೇಮೆಂಟ್ ಮಾಡ್ತಾರೆ? ಪಬ್ಲಿಕ್ ಗೆ. ಸೊ ಅಂತ ಒಂದು ಡಿಬೆಂಚರ್ಸ್ ಅನ್ನ ನಾವೇನಂತ ಕರಿತೀವಿ? ರಿಡೀಮೇಬಲ್ ಡಿಬೆಂಚರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಿಡೀಮೇಬಲ್ ಡಿಬೆಂಚರ್ಸ್. ಓಕೆ, ನೆಕ್ಸ್ಟ್ ಒನ್ ಇಸ್ ಇರ್ರಿಡೀಮೇಬಲ್ ಡಿಬೆಂಚರ್ಸ್. Irredeemable debentures are the debentures which is not redeemed in its
particular period. Okay, it is only redeemed for a sake of the long term period. ಅಂದ್ರೆ ರಿಡೀಮೇಬಲ್ ಇರ್ರಿಡೀಮೇಬಲ್ ಡಿಬೆಂಚರ್ಸ್ ನ ಯಾವಾಗ ನಾವು ಇಶ್ಯೂ ಮಾಡ್ತೀವಿ, ಯಾವ ಟೈಮಲ್ಲಿ ಇಶ್ಯೂ ಮಾಡ್ತೀವಿ ಅಂದ್ರೆ if the company wants a certain money for a longer period. Okay, for that case the company is going to be issue the irredeemable debentures. Okay, if the company is going to be issue the irredeemable debentures, it is going to be pay back only at the time of the wind up of the company. ಯಾವಾಗ ಇರ್ರಿಡೀಮೇಬಲ್ ಡಿಬೆಂಚರ್ಸ್ ನ ಹಣನ ಪಬ್ಲಿಕ್ ವಾಪಸ್ ಪೇ ಮಾಡ್ತಾರೆ ಅಂದ್ರೆ ವೈಂಡ್ ಅಪ್ ಟೈಮ್ ಅಲ್ಲಿ ಮಾತ್ರ. ಅಂದ್ರೆ ಕಂಪನಿನ ನಾನು ಇವಾಗ ಮುಚ್ತಿದ್ದೀನಿ ಅಂತ ನಾವೇನಾದ್ರು ಡಿಸೈಡ್ ಮಾಡಿದ್ರೆ, ಕ್ಲೋಸ್ ಮಾಡ್ತಾ ಇದೀವಿ ಅಂತ ನಾವೇನಾದ್ರು ಡಿಸೈಡ್ ಮಾಡಿದ್ರೆ, ಆ ಕ್ಲೋಸ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ಮಾತ್ರನೇ ಇರ್ರಿಡೀಮೇಬಲ್ ಡಿಬೆಂಚರ್ಸ್ ನ ಹಣನ ಪಬ್ಲಿಕ್ ಗೆ ವಾಪಸ್ ಕೊಡ್ತಾರೆ. ಎಲ್ಲಿ ತನಕ ವಾಪಸ್ ಕೊಡಲ್ಲ, ಮೆಚುರಿಟಿ ಮೀನ್ಸ್ ಇದು ರಿಡೀಮೇಬಲ್ ಡಿಬೆಂಚರ್ಸ್ ಆದ್ರೆ ಮೆಚುರಿಟಿ ಇರುತ್ತೆ, 1 ವರ್ಷ 2 ವರ್ಷ 5 ವರ್ಷ, 5 ವರ್ಷ ಆದ್ಮೇಲೆ ವಾಪಸ್ ಪೇ ಮಾಡ್ಬಿಡ್ತಾರೆ. ಬಟ್ ಇದಕ್ಕೆ ಯಾವುದೇ ರೀತಿ ಫಿಕ್ಸ್ಡ್ ಮೆಚುರಿಟಿ ಪೀರಿಯಡ್ ಇರಲ್ಲ. ಇರ್ರಿಡೀಮೇಬಲ್ ಡಿಬೆಂಚರ್ ಫಿಕ್ಸ್ಡ್ ಮೆಚುರಿಟಿ ಪೀರಿಯಡ್ ಇರಲ್ಲ. ಅಂದ್ರೆ ಯಾವಾಗ ಕೊಡ್ತಾರೆ ಸರ್ ಅಂದ್ರೆ ಕಂಪನಿ ಯಾವಾಗ ವೈಂಡ್ ಅಪ್ ಆಗುತ್ತೆ ಅಥವಾ ಶಟ್ ಡೌನ್ ಆಗುತ್ತೆ, ಆ ಶಟ್ ಡೌನ್ ಪೀರಿಯಡ್ ಅಥವಾ ವೈಂಡ್ ಅಪ್ ಪೀರಿಯಡ್ ಅಲ್ಲಿ ಮಾತ್ರ ಅದನ್ನ ಏನ್ ಮಾಡ್ತಾರೆ, ರೀಪೇಮೆಂಟ್ ಮಾಡ್ತಾರೆ. ಅಂತ ಡಿಬೆಂಚರ್ಸ್ ಅನ್ನ ನಾವೇನಂತ ಕರಿತೀವಿ, ಇರ್ರಿಡೀಮೇಬಲ್ ಡಿಬೆಂಚರ್ಸ್ ಅಂತ ಕರಿತೀವಿ. ನಿಮಗೆ ಅರ್ಥ ಆಯ್ತು? ರಿಡೀಮೇಬಲ್ ಅಲ್ಲಿ ಫಿಕ್ಸ್ಡ್ ಮೆಚುರಿಟಿ ಪೀರಿಯಡ್ ಇರುತ್ತೆ, ಇರ್ರಿಡೀಮೇಬಲ್ ಅಲ್ಲಿ ಯಾವುದೇ ರೀತಿ ಮೆಚುರಿಟಿ ಇರಲ್ಲ. ಇಲ್ಲಿ ಮೆಚುರಿಟಿ ಪೀರಿಯಡ್ ಇರುತ್ತೆ ಅಂದ್ರೆ ಆ ಮೆಚುರಿಟಿ ಪೀರಿಯಡ್ ಆದ್ಮೇಲೆ ಕಂಪನಿ ಏನ್ ಮಾಡುತ್ತೆ, ಅಮೌಂಟ್ ಅನ್ನ ಪೇ ಮಾಡ್ತಾರೆ. ಇಲ್ಲಿ ಮೆಚುರಿಟಿ ಪೀರಿಯಡ್ ಇರಲ್ಲ ಅಂದ್ರೆ ಯಾವಾಗ ಪೇ ಮಾಡ್ತಾರೆ ಅಂದ್ರೆ ಕಂಪನಿ ಶಟ್ ಡೌನ್ ಅಥವಾ ವೈಂಡ್ ಅಪ್ ಟೈಮ್ ಅಲ್ಲಿ ಅಮೌಂಟ್ ಅನ್ನ ಪೇ ಮಾಡ್ತಾರೆ. ಯಾರು? ಪಬ್ಲಿಕ್ ಗೆ. ಓಕೆ, ಯಾರು ಪೇಮೆಂಟ್ ಮಾಡ್ತಾರೆ? ಕಂಪನಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಇರ್ರಿಡೀಮೇಬಲ್ ಡಿಬೆಂಚರ್ಸ್ ಅಂಡ್ redeemable debentures. And next one is convertible debentures. Next one is convertible debentures. See here, the debentures is going to be convertible into equities. Only the convertible debentures are going to be converted to equities. If the company is going to be issue the convertible debentures to the public, okay, then company is going to be put a option in front of public. You can make the conversion of the debentures into equities. On the option of the company, the public is going to be accept those option or they may also reject that one option. Okay, ಅಂದ್ರೆ ಕಂಪನಿ ಏನ್ ಮಾಡುತ್ತೆ, ಕನ್ವರ್ಟಬಲ್ ಡಿಬೆಂಚರ್ಸ್ ನ ಇಶ್ಯೂ ಮಾಡಿ ಪಬ್ಲಿಕ್ ಗೆ ಒಂದು ಆಪ್ಷನ್ ಇಡ್ತಾರೆ, ಒಂದು ಆಫರ್ ಕೊಡ್ತಾರೆ. ಏನು ನೋಡಪ್ಪ, ನಾವು ಇವಾಗ ಕನ್ವರ್ಟಬಲ್ ಡಿಬೆಂಚರ್ಸ್ ನ ನಾವು ಇಶ್ಯೂ ಮಾಡಿದೀವಿ, ನೀವು ಬೇಕಾದ್ರೆ ಅದನ್ನ ಈಕ್ವಿಟೀಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಅಂತ. ಅವಾಗ ಕಂಪನಿ ಹೇಳಿದ್ದನ್ನ ಆಫರ್ ನ ಯಾವುದೇ ಒಂದು ಪಬ್ಲಿಕ್ ಅವರು ಆ ಆಪ್ಷನ್ ನ ಅಕ್ಸೆಪ್ಟ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಇನ್ ಕೇಸ್ ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ಅವರ ಡಿಬೆಂಚರ್ಸ್ ನ ಯಾವ್ದಕ್ಕಾಗಿ ಕನ್ವರ್ಟ್ ಮಾಡ್ತಾರೆ, ಈಕ್ವಿಟೀಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಂದ್ರೆ ಅವ್ರ ಕ್ರೆಡಿಟರ್ಸ್ ಇಂದಾಗಿ ಅವ್ರು ಏನಾಗ್ತಾರೆ, ಓನರ್ ಆಗ್ತಾರೆ. ಯಾಕೆಂದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್ ಆಫ್ ದ ಕಂಪನಿ, ಬಟ್ ಡಿಬೆಂಚರ್ ಹೋಲ್ಡರ್ಸ್ ಆರ್ ದ ಕ್ರೆಡಿಟರ್ಸ್ ಆಫ್ ದ ಕಂಪನಿ. ಓಕೆ, ಸೊ ಕನ್ವರ್ಟಬಲ್ ಡಿಬೆಂಚರ್ಸ್ ಆರ್ ದ ಡಿಬೆಂಚರ್ಸ್, ದೇ ಆರ್ ಗೋಯಿಂಗ್ ಟು ಬಿ ಈಸಿಲಿ ಕನ್ವರ್ಟಬಲ್ ಇಂಟು ವಾಟ್, ಈಕ್ವಿಟೀಸ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್. See here, convertible debentures are going to be easily convertible into equities, but in the case of the non-convertible debentures are the debentures which are not able to convert into shares or equities. Okay, non-convertible debentures ಅನ್ನ ಯಾವುದೇ ಕಾರಣಕ್ಕೂ ಈಕ್ವಿಟೀಸ್ ಆಗಿ ಕನ್ವರ್ಟ್ ಮಾಡಲ್ಲ. ಯಾವ್ದಕ್ಕೆ ಕನ್ವರ್ಟ್ ಮಾಡಬಹುದು? ಕನ್ವರ್ಟಬಲ್ ಡಿಬೆಂಚರ್ಸ್. ನಾನು ಆಗಲೇ ಬಿಗಿನಿಂಗ್ ಆಫ್ ದ ವಿಡಿಯೋದಲ್ಲಿ ನಾನು ಹೇಳಿದೆ, ಏನು ಅಂದ್ರೆ ಪತಂಜಲಿ ಕಂಪನಿಯವರು ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ರು 250 ಕೋಟಿ ಹಣನ ಕಲೆಕ್ಟ್ ಮಾಡ್ಲಿಕ್ಕೋಸ್ಕರ. ಎಂತ ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ರು ಅವರು? ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ರು. ಅದಕ್ಕೆ ನಾನು ಡಿಬೆಂಚರ್ ಹೋಲ್ಡರ್ಸ್ಗೆ ಏನ್ ಸಿಗುತ್ತೆ ರಿಟರ್ನ್ಸ್? 10% ಇಂಟ್ರೆಸ್ಟ್. ಸೊ ಈ ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ನ 250 ಕೋಟಿ ರೂಪಾಯಿನ ಕಲೆಕ್ಟ್ ಮಾಡ್ಲಿಕ್ಕೋಸ್ಕರನೇ ಅವರು 10% ಬಡ್ಡಿ ಹಂಗೆ ಏನ್ ಮಾಡಿದ್ರು, ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ರು. ಎಂತ ಡಿಬೆಂಚರ್ಸ್? ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್. ಓಕೆ, ನಿಮಗೆ ಗೊತ್ತಾಗ್ತಾ ಇದೆ. ಕನ್ವರ್ಟಬಲ್ ಡಿಬೆಂಚರ್ಸ್ ಆರ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಟು ವಾಟ್? ಈಕ್ವಿಟೀಸ್.
Non-convertible debentures are not going to be converted into any type of shares. Non-convertible debentures ನ ಯಾವುದೇ ಕಾರಣಕ್ಕೂ ಶೇರ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಬರಲ್ಲ. ಯಾವುದನ್ನ ಶೇರ್ಸ್ ಆಗಿ ಕನ್ವರ್ಟ್ ಮಾಡಬಹುದು? ಕನ್ವರ್ಟಬಲ್ ಡಿಬೆಂಚರ್ಸ್. So this is about the convertible debentures and non-convertible debentures. Okay, the next one is registered debentures. Okay, the registered debentures are the debentures in which company issue the debentures to the public and return their name, address and details of debentures in the registers of the company. ಅಂದ್ರೆ ಕಂಪನಿಯ ಒಂದು ರಿಜಿಸ್ಟರ್ಡ್ ಬುಕ್ಸ್ ಅಲ್ಲಿ ಕಂಪನಿ ಏನ್ ಮಾಡುತ್ತೆ, ಆ ಒಂದು ಡಿಬೆಂಚರ್ ಹೋಲ್ಡರ್ಸ್ ನ ಕಂಪ್ಲೀಟ್ ಡೀಟೇಲ್ಸ್ ನ ಏನ್ ಮಾಡ್ತಾರೆ, ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಅಂತ ಡಿಬೆಂಚರ್ಸ್ ಅನ್ನ ಏನಂತ ಕರಿತೀವಿ ನಾವು? ರಿಜಿಸ್ಟರ್ಡ್ ಡಿಬೆಂಚರ್ಸ್. If the any debenture holders are going to be transferred their debentures to the certain other persons, okay, then they need to inform those information about the transferability of debentures to the other person in order to change their details in the registered book. So that is why the debenture holders are going to be make the notice to the company for transferring their debentures. Those type of debentures we are going to be called as registered debentures. Registered debentures ಅಲ್ಲಿ ಏನಿರುತ್ತೆ ಅಂದ್ರೆ ಆ ಒಂದು ಡಿಬೆಂಚರ್ ಹೋಲ್ಡರ್ಸ್ ನ ನೇಮ್, ಡಿಬೆಂಚರ್ ಹೋಲ್ಡರ್ಸ್ ನ ಒಂದು ಅಡ್ರೆಸ್, ಮತ್ತೆ ಡಿಬೆಂಚರ್ ಹೋಲ್ಡರ್ಸ್ ನಂಬರ್ ಆಫ್ ಡಿಬೆಂಚರ್ಸ್, ಮತ್ತೆ ವ್ಯಾಲ್ಯೂ ಆಫ್ ದ ಡಿಬೆಂಚರ್ಸ್, ಇಷ್ಟು ಒಂದು ಮಾಹಿತಿ ಕಂಪನಿಯ ರಿಜಿಸ್ಟರ್ಡ್ ಬುಕ್ಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ಒಂದು ಡಿಬೆಂಚರ್ಸ್ ಅನ್ನ ನಾವು ಯಾವುದೇ ಕಾರಣಕ್ಕೂ ನಾವೇನ್ ಮಾಡಬಾರಲ್ಲ, ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರಲ್ಲ. ಇನ್ ಕೇಸ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಅದನ್ನ ಕಂಪನಿಗೆ ನೋಟಿಸ್ ಮಾಡಿಬಿಟ್ಟು ನಾವೇನ್ ಮಾಡಬೇಕಾಗುತ್ತೆ, ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅಂತ ರಿಜಿಸ್ಟರ್ಡ್ ಅನ್ನ ನಾವು ಏನಂತ ಕರಿತೀವಿ? ರಿಜಿಸ್ಟರ್ಡ್ ಡಿಬೆಂಚರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಬಿಯರರ್ ಡಿಬೆಂಚರ್ಸ್. Bearer debentures are the debentures that does not contain the any type of details of the debenture holders on the debenture side. ಇದರಲ್ಲಿ ಯಾವುದೇ ಕಾರಣಕ್ಕೂ ಒಂದು ನೇಮ್ ಯಾವುದು ರೀತಿನೂ ನಮಗೆ ಕಂಪನಿಯ ರಿಜಿಸ್ಟ್ರೇಷನ್ ಬುಕ್ಸ್ ಅಲ್ಲಿ ಯಾವುದೇ ರೀತಿ ಇರೋದಿಲ್ಲ. ಅದನ್ನ ಯಾರು ಬೇಕಾದ್ರೂ ಏನ್ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಕಂಪನಿಗೆ ಅದನ್ನ ಹೇಳೋ ನೆಸೆಸಿಟಿ ಇಲ್ಲ, ನೋಟಿಸ್ ಮಾಡೋ ನೆಸೆಸಿಟಿ ಇಲ್ಲ. ರಿಜಿಸ್ಟರ್ಡ್ ಡಿಬೆಂಚರ್ಸ್ ಅಲ್ಲಿ ನೋಟಿಸ್ ಮಾಡಬೇಕು, ಬಟ್ ಇದರಲ್ಲಿ ಯಾವುದೇ ರೀತಿ ನೋಟಿಸ್ ಮಾಡೋ ಅವಶ್ಯಕತೆ ಇರಲ್ಲ. ಅದನ್ನ ಯಾರು ಆ ಡಿಬೆಂಚರ್ಸ್ ನ ಇಟ್ಕೊಂಡಿರ್ತಾರೋ ಅವ್ರನ್ನೇ ನಾವು ಡಿಬೆಂಚರ್ ಹೋಲ್ಡರ್ಸ್ ಅಂತ ಕರಿತೇವೆ. ಸೊ ಬಿಯರರ್ ನಥಿಂಗ್ ಬಟ್ ಹೋಲ್ಡರ್ ಅಂತ. ಬಿಯರರ್ ಅಂದ್ರೇನು? ಹೋಲ್ಡರ್. ಹೋಲ್ಡರ್ ಆಫ್ ದ ಪರ್ಸನ್, ಓಕೆ, ಹೋಲ್ಡರ್ ಆಫ್ ದ ಸರ್ಟಿಫಿಕೇಟ್ ಈಸ್ ನೋನ್ ಆಸ್ ಡಿಬೆಂಚರ್ ಹೋಲ್ಡರ್ಸ್ ಇನ್ ದ ಕೇಸ್ ಆಫ್ ದ ಬಿಯರರ್ ಡಿಬೆಂಚರ್ಸ್. ಯಾವ ವ್ಯಕ್ತಿ ಆ ಒಂದು ಡಿಬೆಂಚರ್ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡಿರ್ತಾರೆ ಅಂತ ವ್ಯಕ್ತಿನೇ ಆ ಒಂದು ಡಿಬೆಂಚರ್ಸ್ ನ ಒಂದು ಹೋಲ್ಡರ್ ಆಗಿರ್ತಾರೆ. ಓಕೆ, ಸೊ ಅದನ್ನ ನಾವು ಬಿಯರರ್ ಡಿಬೆಂಚರ್ಸ್ ಅಂತ ಕರಿತೀವಿ. ಸೊ ಬಿಯರರ್ ಡಿಬೆಂಚರ್ಸ್ಗೂ ರಿಜಿಸ್ಟರ್ಡ್ ಡಿಬೆಂಚರ್ಸ್ಗೂ ನಮಗೆ ವ್ಯತ್ಯಾಸ ಗೊತ್ತಾಯ್ತು. ರಿಜಿಸ್ಟರ್ಡ್ ಡಿಬೆಂಚರ್ಸ್ ಅಲ್ಲಿ ಆ ಕಂಪನಿಯ ಒಂದು ರಿಜಿಸ್ಟರ್ ಬುಕ್ಸ್ ಅಲ್ಲಿ ಎಲ್ಲಾ ಒಂದು ಇನ್ಫಾರ್ಮೇಶನ್ ನ ರೆಕಾರ್ಡ್ ಮಾಡ್ತಾರೆ. ಓಕೆ, ಬಟ್ ಬಿಯರರ್ ಡಿಬೆಂಚರ್ಸ್ ಅಲ್ಲಿ ಯಾವುದೇ ರೀತಿ ಇನ್ಫಾರ್ಮೇಶನ್ ನ ರೆಕಾರ್ಡ್ ಮಾಡೋ ನೆಸೆಸಿಟಿ ಇರಲ್ಲ. ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಕಂಪನಿಗೆ ನೋಟಿಸ್ ಮಾಡಿ ನಾವು ಡಿಬೆಂಚರ್ಸ್ ನ ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿ ಯಾವುದೇ ರೀತಿ ನೋಟಿಸ್ ಮಾಡದಲ್ಲ ಅಂದ್ರೆ ಕಂಪನಿಗೆ ತಿಳಿಸ್ದಲೆ ನಾವು ಡಿಬೆಂಚರ್ಸ್ ನ ಯಾವ ವ್ಯಕ್ತಿ ಬೇಕಾದ್ರೂ ನಾವೇನ್ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ಡಿಬೆಂಚರ್ಸ್. ದಟ್ ಈಸ್ ದ secured debentures and unsecured debentures, redeemable debentures and irredeemable debentures, convertible debentures and non-convertible debentures, registered debentures and bearer debentures. So this is all about the types of debentures. Okay, the next concept is issue of debentures for cash. Issue of debentures for cash. Okay, see here, debentures are issued for the sake of the cash and debentures are issued for the sake of the non-cash. Non-cash ಅಂತ ಬಂದಾಗ ಅಸೆಟ್ಸ್ ನ ಪರ್ಚೇಸ್ ಮಾಡಿ
ಅಸೆಟ್ಸ್ನ ಪರ್ಚೇಸ್ ಮಾಡಿದಾಗ ಪೇಮೆಂಟ್ ಮಾಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂದರೆ ನಾವು ಕ್ಯಾಶ್ನ ಒಂದು ಪರವಾಗಿ ಅಂದರೆ ಇನ್ ರೆಸ್ಪೆಕ್ಟಿವ್ ಆಫ್ ಕ್ಯಾಶ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಇಶ್ಯೂ ಡಿಬೆಂಚರ್ಸ್. ಓಕೆ, ಅದನ್ನ ನಾನ್ ಕ್ಯಾಶ್ ಅಂತ ಕರೀತೇವೆ. ಇಲ್ಲಿ ಫಸ್ಟ್ ನಾವು ಡಿಬೆಂಚರ್ಸ್ ಆರ್ ಇಶ್ಯೂಡ್ ಫಾರ್ ಕ್ಯಾಶ್ ಅಂದ್ರೆ ಏನು, ಅದಕ್ಕೆ ಜರ್ನಲ್ ಎಂಟ್ರೀಸ್ ಏನೇನು ಬರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಇಫ್ ದ ಕಂಪನಿ ಇಸ್ ಗೋಯಿಂಗ್ ಟು ಬಿ ಕಲೆಕ್ಟ್ ದ ಡಿಬೆಂಚರ್ ಮನಿ ಇನ್ ಒನ್ ಟೈಮ್ ಓನ್ಲಿ. ಓಕೆ, ಅಂದ್ರೆ ಒಂದೇ ಹಂತದಲ್ಲಿ ಕಂಪನಿ ಏನ್ ಮಾಡುತ್ತೆ, ಒಂದ್ ಟೈಮ್ ಅಲ್ಲೇ ಎಲ್ಲ ಒಂದು ಡಿಬೆಂಚರ್ ಅಮೌಂಟ್ ಅನ್ನ ಏನಾದ್ರು ಕಲೆಕ್ಟ್ ಮಾಡಿದ್ರೆ ಅವಾಗ ಎಂಟ್ರೀಸ್ ಏನ್ ಬರುತ್ತೆ, ಡಿಬೆಂಚರ್ ಮನಿ collected at one time. Say in the first one case debenture money ಅಂದ್ರೆ ಡಿಬೆಂಚರ್ ನ ಹಣ ಕಲೆಕ್ಟೆಡ್ ಅಟ್ ಒನ್ ಟೈಮ್, ಒಂದೇ ಸಮಯದಲ್ಲಿ ಅಷ್ಟು ಅಮೌಂಟ್ ಅನ್ನ ನಾವೇನಾದ್ರೂ ರಿಸೀವ್ ಮಾಡ್ತೀನಿ ಅಂದ್ರೆ ಅಂತ ಸಂದರ್ಭದಲ್ಲಿ ಏನ್ ಎಂಟ್ರಿ ಬರುತ್ತೆ, ಬ್ಯಾಂಕ್ ಅಕೌಂಟ್ ಡೇಟಾ to debenture application and allotment. Say, if the company is decided to collect the entire amount of debentures at one time, then the entry will be bank account data to debenture application and allotment. Debenture application and allotment is a liability. This is the liability, okay, and this is the asset. Bank asset ಆದರೆ ಡಿಬೆಂಚರ್ ಅಪ್ಲಿಕೇಶನ್ ಅಂಡ್ ಅಲಾಟ್ಮೆಂಟ್ ಏನಿದು liability. ನಿಮಗೆ ಅಮೆರಿಕನ್ ರೂಲ್ಸ್ ಗೊತ್ತಿದೆ, ಅಸೆಟ್ ಡೆಬಿಟ್ ಇನ್ಕ್ರೀಸ್ ಇನ್ ವ್ಯಾಲ್ಯೂ, ಕ್ರೆಡಿಟ್ ಡಿಕ್ರೀಸ್ ಇನ್ ವ್ಯಾಲ್ಯೂ, liabilities ಡೆಬಿಟ್ ಡಿಕ್ರೀಸ್ ಇನ್ ವ್ಯಾಲ್ಯೂ, ಕ್ರೆಡಿಟ್ ಇನ್ಕ್ರೀಸ್ ಇನ್ ವ್ಯಾಲ್ಯೂ. ಸೊ ಇಲ್ಲಿ ಅಪ್ಲಿಕೇಶನ್ ಮತ್ತು ಅಲಾಟ್ಮೆಂಟ್ ದುಡ್ಡನ್ನ ಡಿಬೆಂಚರ್ ಮುಖಾಂತರ ನಾವು ರಿಸೀವ್ ಮಾಡ್ತಾ ಇದೀವಿ. ಕಂಪನಿ ಏನಾದ್ರು ಸಾಲನ ತಗೊಂತಾ ಇದ್ದಾರೆ ಅಂದ್ರೆ ಕಂಪನಿಗೆ ದುಡ್ಡು ಬರುತ್ತೆ ತಾನೆ. ಕಂಪನಿ ಯಾರಿಂದ ದುಡ್ಡು ಬರುತ್ತೆ, ಪಬ್ಲಿಕ್ ಇಂದ. ಕಂಪನಿಗೆ ದುಡ್ಡು ಬರ್ತಾ ಇದೆ ಅಂದ್ರೆ ಡಿಬೆಂಚರ್ ಮುಖಾಂತರ, ಅದು ಡಿಬೆಂಚರ್ ಲ್ಯಾಬಿಲಿಟಿನ ಅಸೆಟ್ ಲ್ಯಾಬಿಲಿಟಿ. ಸೊ ಡಿಬೆಂಚರ್ ಲ್ಯಾಬಿಲಿಟಿ ಯಾಕೆಂದ್ರೆ ಲ್ಯಾಬಿಲಿಟಿ ಹೊಣೆಗಾರಿಕೆ ಏನಕ್ಕೆ ಅಂದ್ರೆ ಸಾಲ ತಗೊಂಡಿದ್ದೀನಪ್ಪ, ಅವ್ನು ಯಾವಾಗ ಹೇಳ್ತಾನೆ ಆ ಮೆಚುರಿಟಿ ಪೀರಿಯಡ್ ಆದ್ಮೇಲೆ ಆ ಸಾಲನ ವಾಪಸ್ ಕೊಡ್ಬೇಕು ತಾನೆ. ಯಾರು ವಾಪಸ್ ಕೊಡ್ಬೇಕು, ಕಂಪನಿ. ಯಾರಿಗೆ ವಾಪಸ್ ಕೊಡ್ಬೇಕು, ಪಬ್ಲಿಕ್ಗೆ. ಸೊ ಅದಕ್ಕೋಸ್ಕರನೇ ಡಿಬೆಂಚರ್ ಅಪ್ಲಿಕೇಶನ್ ಮತ್ತು ಅಲಾಟ್ಮೆಂಟ್ ದುಡ್ಡು ಏನದು ಲ್ಯಾಬಿಲಿಟಿ. ಓಕೆ, ಸೊ ಲ್ಯಾಬಿಲಿಟೀಸ್ ಅಂತ ನಾವು ಟ್ರೀಟ್ ಮಾಡಿ ಇದನ್ನ ಕ್ರೆಡಿಟ್ ಮಾಡಿದೀವಿ ಅಂದ್ರೆ ಲ್ಯಾಬಿಲಿಟಿ ರೂಲ್ ನಿಮಗೆ ಗೊತ್ತಿದೆ, ಕ್ರೆಡಿಟ್ ಇನ್ಕ್ರೀಸ್ ಇನ್ ವ್ಯಾಲ್ಯೂ ಅಂದ್ರೆ ಲ್ಯಾಬಿಲಿಟಿ ಜಾಸ್ತಿ ಆಗುತ್ತೆ. So after application money received, okay, application and allotment money received, then that application and allotment money was transferred to debenture account. Okay, debenture application allotment account data to debenture account. Narration being application and allotment money transferred. Being application and allotment money was transferred. ಇದಕ್ಕೆ being application and allotment money received. Bank account data to debenture application and allotment account. Being application and allotment money received. Next, after application and allotment money received, next one is application and allotment money transfer. Application and allotment money was transferred to what account? Debenture account. For transferring of application and allotment money to debenture account, the journal entry is debenture application and allotment account data to debenture account. So
So this is the two entries we have to learn in respect of the debenture issue. Okay, ಅಂದ್ರೆ ಇವೆರಡು ಎಂಟ್ರೀಸ್ ಒನ್ ಟೈಮ್ ನಮಗೆ ಅಮೌಂಟ್ ಅನ್ನ ನಾವು ಕಲೆಕ್ಟ್ ಮಾಡ್ತೀವಿ ಅಂತ. ಓಕೆ, ಒನ್ ಟೈಮ್ ಬಿಟ್ಟು ಎರಡು ಟೈಮ್ ಏನಾದ್ರು ಕಲೆಕ್ಟ್ ಮಾಡ್ತೀವಿ, 2 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಏನಾದ್ರು ಕಲೆಕ್ಟ್ ಮಾಡ್ತೀವಿ ಅಂದ್ರೆ if debenture money collected at 2 time, okay, ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವೇನಾದ್ರು ಡಿಬೆಂಚರ್ ಮನಿನ ಕಲೆಕ್ಟ್ ಮಾಡ್ತೀವಿ ಅಂದ್ರೆ ಆಗ ಜರ್ನಲ್ ಎಂಟ್ರಿ ಏನ್ ಬರುತ್ತೆ ಅಂದ್ರೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್. First we have to receive the application, then we are going to be receive the allotment separate. Application one time ಮತ್ತೆ allotment ಎರಡನೇ ಟೈಮ್. ಈ ತರ ಎರಡು ಟೈಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಅದಕ್ಕೆ ಇದನ್ನ 2 ಟೈಮ್ ಅಂತ ಕರೀತೀವಿ. ಓಕೆ, ಸೊ ಆಫ್ಟರ್ ರಿಸೀವಿಂಗ್ ದ ಅಪ್ಲಿಕೇಶನ್ ಮನಿ ವಾಸ್ ಟ್ರಾನ್ಸ್ಫರ್ ಟು ವಾಟ್, ಡಿಬೆಂಚರ್ ಅಕೌಂಟ್. ಫಾರ್ ಟ್ರಾನ್ಸ್ಫರಿಂಗ್ ದ ಅಪ್ಲಿಕೇಶನ್ ಮನಿ ಟು ಡಿಬೆಂಚರ್, ದ ಜರ್ನಲ್ ಎಂಟ್ರಿ ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ debenture application account data to debenture account. This is the application money receipt, this is the application money transfer. Okay, after application stage, the next stage is allotment stage. Okay, in the allotment stage, allotment money due entry. After due entry, next receive entry. For allotment money due, debenture allotment account data to debenture account. This is the allotment money due entry. Okay, debenture allotment account data to debenture account. Okay, after due entry, the next one is receive entry. Bank account data and debenture allotment. See, in the allotment stage, the first entry is allotment money due. After allotment money due, the next one is allotment money received. For respective of allotment money due, debenture allotment account data to debenture account. Okay, for allotment money received, bank account data to debenture allotment account. For this narration is being debenture allotment money due. ಇದಕ್ಕೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಡಿಬೆಂಚರ್ ಅಲಾಟ್ಮೆಂಟ್ ಗೆ ನರೇಶನ್ ಏನ್ ಬರುತ್ತೆ, being allotment money received. Okay, so this is about the issue of debentures for the sake of collecting amount 2 installments. ಅಂದ್ರೆ 2 ಟೈಮ್ಸ್ ಅಲ್ಲಿ ನಾವೇನಾದ್ರು ಅಮೌಂಟ್ ಅನ್ನ ನಾವು ಕಲೆಕ್ಟ್ ಮಾಡ್ತೀವಿ, ಎರಡು ಹಂತದಲ್ಲಿ ನಾವು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತೀವಿ ಅಂದ್ರೆ ಮೊದಲನೇ ಹಂತ ಅಪ್ಲಿಕೇಶನ್, ಎರಡನೇ ಹಂತ ಅಲಾಟ್ಮೆಂಟ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ issue of debentures and collecting the money at 2 times. And next one is 2 or more times, that is ಟು ಆರ್ ಮೋರ್ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಏನಾದರೂ ಇತ್ತು ಅಂದ್ರೆ ಫಸ್ಟ್ ಅಪ್ಲಿಕೇಶನ್ ಸ್ಟೇಜ್ ಇದು ಫಸ್ಟ್ ಟೈಮ್, ಸೆಕೆಂಡ್ ಅಲಾಟ್ಮೆಂಟ್ ಇದು ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಏನ್ ಬರುತ್ತೆ ಕಾಲ್ ಸ್ಟೇಜ್, ಕಾಲ್ ಮನಿ. ಓಕೆ, ಕಾಲ್ ಮನಿಯಲ್ಲಿ ನಿಮಗೆ ಗೊತ್ತಿದೆ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್ ಅಂಡ್ ಫೈನಲ್ ಕಾಲ್, ಆರ್ 3 ಕಾಲ್ಸ್ ಮಾಡ್ಬೋದು ಅಥವಾ 2 ಕಾಲ್ಸ್ ಮಾಡ್ಬೋದು, ಓನ್ಲಿ 1 ಕಾಲ್ ಆದ್ರೂ ಮಾಡ್ಬೋದು. Okay, in respective of call stage, you all know that first is call money due and afterwards call money received. Okay, first 2 or more times ಅಂತ ಬಂದಾಗ ಫಸ್ಟ್ ಎಂಟ್ರಿ ಏನ್ ಬರೀಬೇಕು, ಅಪ್ಲಿಕೇಶನ್ ಸ್ಟೇಜ್ ತಾನೆ. ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಏನು, ಫಸ್ಟ್ ಅಪ್ಲಿಕೇಶನ್ ಮನಿ ರಿಸೀವ್,
ಸೊ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಲಿಕ್ಕೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್. Bank account data to debenture application. After receiving the application, the next one is application money transfer. For transferring the application money, debenture application account data debenture account. This is the one time, okay, that is application stage. Next, third one is allotment stage. For allotment stage, allotment money due. Allotment money due entry is debenture allotment account data. Debenture allotment account data to debenture account. After due entry, the next one is receive entry, that is for receiving allotment money, bank account data to debenture allotment account. This is the second time, and third time is call stage. Okay, this is the allotment money due and this is allotment money received. Okay, after allotment stage, the next one is call stage. For call money due, debenture call account data to debenture account. Debenture call account data to debenture account. For call money received, bank account data to debenture call account. This is the due entry and this is the receive entry. For due entry, debenture call account data to debenture account. For receive entry, bank account data to debenture call account. So this is the third time the money is going to be received by the company by issuing the debentures. Okay, so this is all about the issue of debentures for cash. It is two entries. Cash na collect ಮಾಡ್ಲಿಕ್ಕೋಸ್ಕರ ಕಂಪನಿಯವರು ಡಿಬೆಂಚರ್ಸ್ ನ ಇಶ್ಯೂ ಮಾಡೋದು. ಡಿಬೆಂಚರ್ಸ್ ನ ಇಶ್ಯೂ ಮಾಡಿ ಹಣನ ಕಲೆಕ್ಟ್ ಮಾಡಿದ್ರೆ ಏನೇನು ಎಂಟ್ರೀಸ್ ಬರೀಬೇಕು ಅಂದ್ರೆ ಈ 6 ಎಂಟ್ರೀಸ್ ಬರೀಬೇಕು. ಒನ್ ಟೈಮ್ ಆದ್ರೆ ಬರೀ ಅಪ್ಲಿಕೇಶನ್ ಅಂಡ್ ಅಲಾಟ್ಮೆಂಟ್ ಬರುತ್ತೆ. 2 ಟೈಮ್ಸ್ ಆದರೆ ಅಪ್ಲಿಕೇಶನ್ ಬೇರೆ ಅಲಾಟ್ಮೆಂಟ್ ಬೇರೆ ಆಗುತ್ತೆ. 3 ಟೈಮ್ಸ್ ಅಥವಾ 3 or more ಟೈಮ್ಸ್ ಅಂತ ಬಂದರೆ ಅವಾಗ ಕಾಲ್ ಸ್ಟೇಜಸ್ಸು ಬರುತ್ತೆ ಅಪ್ಲಿಕೇಶನ್ ಅಲಾಟ್ಮೆಂಟ್ ಜೊತೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ಡಿಬೆಂಚರ್ಸ್ ಅಂಡ್ ಇಶ್ಯೂ ಆಫ್ ಡಿಬೆಂಚರ್ಸ್ ಫಾರ್ ದ ಸೇಕ್ ಆಫ್ ಕ್ಯಾಶ್. ಓಕೆ, after knowing the issue of debentures for cash, that is 1 installment and 2 installment or 2 or more installment, the next one is issue of debentures at discount. Say, if the company is going to be issue the debentures at discount, then the value of the debentures is going to be less than the face value or nominal value. Nominal value or face value. Okay. ಈ ವ್ಯಾಲ್ಯೂ ಆಫ್ ಡಿಬೆಂಚರ್ಸ್ ನಾಮಿನಲ್ ವ್ಯಾಲ್ಯೂ ಅಥವಾ ಫೇಸ್ ವ್ಯಾಲ್ಯೂಗಿನ್ನ ಕಡಿಮೆ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಇಶ್ಯೂ ಆಫ್ ಡಿಬೆಂಚರ್ಸ್ ಅಟ್ ಡಿಸ್ಕೌಂಟ್. ಇಫ್ ದ ಕಂಪನಿ ಇಸ್ ಗೋಯಿಂಗ್ ಟು ಬಿ ಇಶ್ಯೂ ದ ಡಿಬೆಂಚರ್ಸ್ ಅಟ್ ಡಿಸ್ಕೌಂಟ್, ದೆನ್ ಇಟ್ ಈಸ್ ಎನ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಟು ದ ಕಂಪನಿ. ಕಂಪನಿಗೆ ಅದು ಏನದು ಲಾಸ್. ಓಕೆ, ಆ ಲಾಸ್ ಅನ್ನ ಓವರ್ಕಮ್ ಮಾಡಬೇಕು ಅಂದ್ರೆ ಪ್ರಾಫಿಟ್ ಇರಬೇಕು ತಾನೆ. ಸೊ ಈ ಕ್ಯಾಪಿಟಲ್ ಲಾಸ್ ಅನ್ನ, ಈ ಡಿಸ್ಕೌಂಟ್ ಅನ್ನೋದೇನು ಕ್ಯಾಪಿಟಲ್ ಲಾಸ್.
ಈ ಕ್ಯಾಪಿಟಲ್ ಲಾಸ್ ಅನ್ನ ಅವ್ರು ಓವರ್ಕಮ್ ಮಾಡಬೇಕು ಅಂದ್ರೆ ಅವ್ರಿಗೆ ಏನ್ ಬೇಕು? ಕ್ಯಾಪಿಟಲ್ ಪ್ರಾಫಿಟ್ ಬೇಕು. So this loss is going to be overcome by the company by the profit. Every year the company is going to be write off the expenses in respect of the discount on debentures at the every year during the lifetime of the debentures. ಅಂದ್ರೆ ಈ ಎಕ್ಸ್ಪೆನ್ಸಸ್ ಅನ್ನ ಡಿಸ್ಕೌಂಟ್ ಎಕ್ಸ್ಪೆನ್ಸಸ್ ಅಲ್ಲ, ಆ ಎಕ್ಸ್ಪೆನ್ಸಸ್ ಅನ್ನ ಏನ್ ಮಾಡ್ತಾರೆ? ರೈಟ್ ಆಫ್ ಮಾಡ್ತಾ ಹೋಗ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ 10,000 ರೂಪಾಯಿ ನಮಗೆ ಡಿಸ್ಕೌಂಟ್ ಕೊಟ್ಟಿರ್ತೀವಿ ಅಂತ ಅನ್ಕೊಳ್ಳಿ. 10,000 ರೂಪಾಯಿ ಈ ಒಂದು ಡಿಬೆಂಚರ್ಸ್ ನ ಒಂದು ಮೆಚುರಿಟಿ ಪೀರಿಯಡ್ 5 years ಅಂತ ಅನ್ಕೊಳ್ಳಿ. 5 years ಅಂದ್ರೆ ನಮಗೆ ಪ್ರತಿ ವರ್ಷ ಎಷ್ಟಾಗುತ್ತೆ? 2,000. ಪ್ರತಿ ವರ್ಷನೂ 2,000 ಅನ್ನ ನಾವೇನ್ ಮಾಡ್ತೀವಿ? ರೈಟ್ ಆಫ್ ಮಾಡ್ತಾ ಹೋಗ್ತೀವಿ. ಯಾವ್ದ್ರಲ್ಲಿ ರೈಟ್ ಆಫ್ ಮಾಡ್ತೀವಿ? ಪ್ರಾಫಿಟ್ ಅಲ್ಲಿ. ಓಕೆ, ಸೊ ಈ ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ನಿಮಗೆ ಗೊತ್ತಿದೆ. ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ನಾವು ಕೊಡ್ತಾ ಇದೀವಿ ಅಂದ್ರೆ ಲಾಸ್ ಅದು. ಆ ಲಾಸ್ ಅನ್ನ ನಾವು ಎಲ್ಲಿ ತೋರಿಸ್ತೀವಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂದ್ರೆ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒಂದು ಹೆಡ್ಡಿಂಗ್ ಬರ್ತದೆ ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್ ಅಂತ. ಆ ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್ ಅಲ್ಲಿ ನಾವು ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ಅನ್ನ ನಾವೇನ್ ಮಾಡ್ತೀವಿ? ನಾವು ಅದನ್ನ ತೋರಿಸ್ತೀವಿ. ಓಕೆ, ಇಫ್ ದ ಕಂಪನಿ ಇಸ್ ಗೋಯಿಂಗ್ ಟು ಬಿ ಇಶ್ಯೂ ದ ಡಿಬೆಂಚರ್ಸ್ ಅಟ್ ಡಿಸ್ಕೌಂಟ್, then there is a one account to be recorded, that is discount on issue of debenture. See, ಕಂಪನಿ ಡಿಸ್ಕೌಂಟ್ ಅಲ್ಲಿ ಏನಾದ್ರು ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ರೆ ಏನ್ ಅಕೌಂಟ್ ಬರುತ್ತೆ? ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಬರುತ್ತೆ. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅನ್ನ ನಾವೇನ್ ಮಾಡಬೇಕು? ಡೆಬಿಟ್ ಮಾಡಬೇಕು. We have to make the debit the discount on issue of debentures and it is shown under the case of what stage? Allotment stage. ಇದನ್ನ allotment stage ಅಲ್ಲಿ ಅಲಾಟ್ಮೆಂಟ್ ಮನಿ ಡ್ಯೂ ಎಂಟ್ರಿಯಲ್ಲಿ ನಾವೇನ್ ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಅಲಾಟ್ಮೆಂಟ್ ಮನಿ ಡ್ಯೂ ಎಂಟ್ರಿ ಗೊತ್ತಲ್ಲ, ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಡಿಬೆಂಚರ್ ಅಕೌಂಟ್. ಅದರಲ್ಲಿ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅನ್ನ ನಾವೇನ್ ಮಾಡಬೇಕು? ಡೆಬಿಟ್ ಮಾಡಬೇಕು. ಇಫ್ ದ ಕಂಪನಿ ಇಸ್ ಗೋಯಿಂಗ್ ಟು ಬಿ ಇಶ್ಯೂ ದ ಡಿಬೆಂಚರ್ಸ್ ಅಟ್ ಡಿಸ್ಕೌಂಟ್, then there is a account that is discount on issue of debentures. Discount on issue of debentures is going to be shown under debenture allotment money due. Allotment money due ಅಲ್ಲಿ ಏನ್ ಮಾಡಬೇಕು? ಡೆಬಿಟ್ ಮಾಡಬೇಕು. So this is the about discount on issue of debentures. Okay, next one is issue of debentures at premium. If the any company is going to be issue the debentures more than its face value or nominal value, then we are going to be called as issue of debentures at premium. If the company is going to be issue the debentures at premium, there will be one account, that is securities premium. ವ್ಯಾಲ್ಯೂ ಆಫ್ ದ ಶೇರ್ಸ್ ಫೇಸ್ ವ್ಯಾಲ್ಯೂಗಿನ್ನ ಜಾಸ್ತಿ ಇದ್ರೆ ಅದು ಏನದು? ಪ್ರೀಮಿಯಂ. ಯಾವಾಗ ಪ್ರೀಮಿಯಂ ಡಿಸ್ಕೌಂಟ್ ಯಾವಾಗ ಇಶ್ಯೂ ಡಿಬೆಂಚರ್ಸ್ ಅನ್ನ ನಾವು ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತೀವಿ ಅವಾಗ ಏನ್ ಅಕೌಂಟ್ ಬರುತ್ತೆ? ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಬರುತ್ತೆ. ಏನ್ ಬರುತ್ತೆ? ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅನ್ನ ನಾವೇನ್ ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಓಕೆ, ವಿ ಹ್ಯಾವ್ ಟು ಕ್ರೆಡಿಟ್ ದ ಸೆಕ್ಯೂರಿಟೀಸ್ ಪ್ರೀಮಿಯಂ. ಓಕೆ, ಇನ್ ದ ಅಲಾಟ್ಮೆಂಟ್ ಸ್ಟೇಜ್, that is allotment money due entry. Okay, allotment money due entry ಅಲ್ಲಿ ನಾವು ಸೆಕ್ಯೂರಿಟೀಸ್ ಪ್ರೀಮಿಯಂ ನಾವೇನ್ ಮಾಡಬೇಕು? ಕ್ರೆಡಿಟ್ ಮಾಡಬೇಕು. allotment money due entry debenture allotment account data to debenture. Okay, if it is a sake of the premium, then the entry will be debenture account data, debenture allotment account data to debenture account to securities premium account. Okay, so this is the entries we have to write in respect of issue of debentures at premium. Keep it in mind, if the company is going to be issue the debentures in the case of the premium, then the securities premium is a profit.
ಸೆಕೆಂಡರಿ ಪ್ರೀಮಿಯಂ ಏನಿದು ಪ್ರಾಫಿಟ್ ಆಗ್ತಾ ಇರೋದ್ರಿಂದನೇ ನಾವು ಅದನ್ನ ಏನು ಮಾಡ್ತೀವಿ ಕ್ರೆಡಿಟ್ ಮಾಡ್ತೀವಿ. ನಾಮಿನಲ್ ರೂಲ್ ಗೊತ್ತಿದೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಅಂಡ್ ಗೇನ್. ಸೊ ಸೆಕೆಂಡರಿ ಪ್ರೀಮಿಯಂ ಇಸ್ a profit, so that is why the secondary premium account is to be credited and in the case of the allotment money due. So this is all about the issue of debentures at discount and issue of debentures at premium. Okay, in the next upcoming video we have to discuss about the issue of debentures for non-cash. Okay, and what are the entries in respect of the debentures issues are for the case of the non-cash and respective problems in it. Okay, thank you.